ಹಾಯ್ ಹಲೋ ಗುರುಗಳೇ, ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ನಿಮ್ಮ ಆಶೀರ್ವಾದ ಇದ್ರೆ ನಾನು ಎಲ್ಲೇ ಇದ್ರೂ ಚೆನ್ನಾಗಿದ್ದೇ ಇರ್ತೀನಿ. ರುದ್ರ ರಮಣೀಯವಾದ ಪ್ರಕೃತಿಯ ನಡುವೆ ಆತುರಾತುರವಾಗಿ ಜೋಗ ಜಲಪಾತದಲ್ಲಿ ಬಿದ್ದು ಜಲಧಾರೆ ಆಗಬೇಕೆಂದು ಸಾಗುತ್ತಿರುವ ಶರಾವತಿ ನದಿ, ಕಣ್ಣು ಮನ ಸೆಳೆಯುವ ದಿಬ್ಬಗಳಂತೆ ಗೋಚರಿಸುವ ದ್ವೀಪ ಸಮೂಹಗಳು, ಈ ದೇವ ನದಿಯ ಮಡಿಲಲ್ಲಿ ಲಾಂಚ್ ಮೂಲಕ ತೆರಳುವ ಅನುಭವ ಒಮ್ಮೆ ಸ್ವರ್ಗಕ್ಕೆ ಹೋಗಿ ಬಂದ ಹಾಗೆ ಅನಿಸೋದು ಸುಳ್ಳೇನಲ್ಲ. ಈ ಕ್ಷೇತ್ರವನ್ನ ನೋಡಿ ಬರೋದಕ್ಕೆ ತಡ ಮಾಡೋದ್ಯಾಕೆ? ಬನ್ನಿ ಹಾಗಾದ್ರೆ. ಶ್ರೀ ಕ್ಷೇತ್ರ ಸಿಗಂದೂರು. ಸಿಗಂದೂರು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿದೆ. ಸಿಗಂದೂರು ಒಂದು ಊರಾಗಿದ್ದು ಸುತ್ತಲೂ ಶರಾವತಿಯ ಹಿನ್ನೀರಿದೆ. ಪಶ್ಚಿಮ ಘಟ್ಟಗಳ ಸಣ್ಣ ಸಣ್ಣ ಆಕರ್ಷಕ ದ್ವೀಪಗಳ ಮಧ್ಯದಲ್ಲಿದೆ. ಶರಾವತಿಯ ತಟದಿಂದ ಸಾರಿಗೆ ದೋಣಿಯ ಮೂಲಕ ಕಸವಳ್ಳಿ ಎಂಬ ಗ್ರಾಮ ತಲುಪಿ ಅಲ್ಲಿಂದ 10 ಕಿಲೋಮೀಟರ್ ಚಲಿಸಿ ಸಿಗಂದೂರು ತಲುಪುವುದು ವಿಶೇಷ. ಸಿಗಂದೂರು ಚೌಡೇಶ್ವರಿ ದೇವಾಲಯಕ್ಕೆ ಸುಮಾರು 300 ವರ್ಷಗಳ ಹಿಂದಿನ ಇತಿಹಾಸವಿದೆ. ಇದೊಂದು ಸ್ವಯಂಭೂ ವಿಗ್ರಹವಾಗಿದೆ ಎನ್ನಲಾಗುತ್ತೆ. ಇಲ್ಲಿಯ ಪುರಾಣ ನೋಡೋದಾದ್ರೆ 8ನೇ ಶತಮಾನದಲ್ಲಿ ಸಾಗರ ತಾಲೂಕು ಶಿವಮೊಗ್ಗ ಜಿಲ್ಲೆಯ ಕರೂರು ಗ್ರಾಮ ಪಂಚಾಯಿತಿಯಲ್ಲಿ ದುಡನೂರು ಎಂಬ ಗ್ರಾಮವಿತ್ತು. ಇಲ್ಲಿ ಕೆಲವರು ಕೃಷಿಯೊಂದಿಗೆ ತಮ್ಮ ಜೀವನವನ್ನು ಸಾಗಿಸುತ್ತಿದ್ದರೆ ಇನ್ನು ಕೆಲವರು ಬೇಟೆಯಾಡುತ್ತಿದ್ದರು. ಈ ಗ್ರಾಮದಲ್ಲಿ ಶ್ರೀ ಶೇಷಪ್ಪ ನಾಯಕರವರ ಕುಟುಂಬವು ವಾಸವಾಗಿತ್ತು. ಒಂದು ದಿನ ಶ್ರೀ ಶೇಷಪ್ಪ ನಾಯಕರವರು ಗ್ರಾಮಸ್ಥರೊಂದಿಗೆ ಸೀಸ್ವಾಲಿ ಕಾಡಿನಲ್ಲಿ ಬೇಟೆಯಾಡಲು ನಿರ್ಧರಿಸುತ್ತಾರೆ. ಬೇಟೆಯ ಸಮಯದಲ್ಲಿ ಅವರು ಏಕಾಂಗಿಯಾಗಿ ದಾರಿ ತಪ್ಪುತ್ತಾರೆ. ಕತ್ತಲೆ ಆಗುತ್ತಿದ್ದಂತೆ ಭಯ ಅವರನ್ನು ಕಾಡತೊಡಗುತ್ತದೆ. ಆ ಕೂಡಲೇ ಇದ್ದಕ್ಕಿದ್ದಂತೆ ಪ್ರಕಾಶಮಾನವಾದ ಬೆಳಕನ್ನು ಕಂಡು ಕೆಳಗೆ ಬೀಳ್ತಾರೆ. ಸ್ವಲ್ಪ ಸಮಯದ ನಂತರ ಅವರು ಎಚ್ಚರಗೊಂಡು ಮುಸುಕಾದ ಕಣ್ಣುಗಳಿಂದ ಹೊಳೆಯುವ ಕಲ್ಲನ್ನು ನೋಡ್ತಾರೆ ಮತ್ತು ಅಸಾಮಾನ್ಯವಾದ ಧ್ವನಿಯನ್ನು ಕೇಳಿಸಿಕೊಳ್ತಾರೆ. ಶ್ರೀ ಶೇಷಪ್ಪನವರು ಸಂಪೂರ್ಣವಾಗಿ ಆಶ್ಚರ್ಯಚಕಿತಗೊಳ್ತಾರೆ. ಆ ಗೊಂದಲದಲ್ಲೇನೆ ಮನೆಗೆ ತಲುಪಿದ ಅವರು ಮರುದಿನ ನಡೆದದ್ದನ್ನು ನೆನೆಸಿಕೊಳ್ಳಲು ಪ್ರಯತ್ನಿಸುತ್ತಾರೆ. ಅಂದು ಬಹುಬೇಗ ಸ್ನಾನವನ್ನು ಮುಗಿಸಿ ಪೂಜೆ ಮಾಡಿ ಮತ್ತೆ ಸೀಸ್ವಾಲಿ ಕಾಡಿನ ಕಡೆ ಪ್ರಯಾಣ ಬೆಳೆಸಿದರು. ಅವರು ಹೊಳೆಯುವ ಕಲ್ಲಿನಲ್ಲಿ ಆದಿಶಕ್ತಿ ಉಳಿದುಕೊಂಡಿರುವುದನ್ನು ನೋಡಿ ಆಶ್ಚರ್ಯಚಕಿತಗೊಳ್ತಾರೆ. ಆದ್ದರಿಂದ ನಡೆದ ಸಂಪೂರ್ಣ ಘಟನೆಯನ್ನು ಗ್ರಾಮ ಪಂಚಾಯಿತಿಯಲ್ಲಿ ವಿವರಿಸುತ್ತಾರೆ. ಪ್ರತಿದಿನ ಪೂಜೆ ಮಾಡಲು ಒಬ್ಬ ಬ್ರಾಹ್ಮಣನನ್ನು ನಿರ್ದೇಶನ ಮಾಡಲು ಕೇಳಿಕೊಳ್ತಾರೆ. ಆದರೆ ಗ್ರಾಮ ಪಂಚಾಯಿತಿಯ ಸದಸ್ಯರು ಶೇಷಪ್ಪನವರು ಪೂಜೆ ಮಾಡಲು ಸರಿಯಾದ ವ್ಯಕ್ತಿ ಎಂದು ಸೂಚಿಸಿ ಧರ್ಮದರ್ಶಿಗಳನ್ನಾಗಿ ಒಪ್ಪಿಕೊಳ್ತಾರೆ. ಒಟ್ಟಾಗಿ ಅವರು ದೇವಾಲಯವನ್ನು ನಿರ್ಮಿಸಿ ಶ್ರೀ ಶೇಷಪ್ಪನವರ ಸಮ್ಮುಖದಲ್ಲಿ ಪ್ರತಿದಿನ ದುಗ್ಗಜ ಎಂಬ ಬ್ರಾಹ್ಮಣ ಪೂಜಾರಿಗಳ ಜೊತೆ ಪೂಜೆಯನ್ನು ಸಲ್ಲಿಸುತ್ತಿದ್ದರು. ಅಂದಿನಿಂದ ಗ್ರಾಮಸ್ಥರು ತುಂಬಾ ಸಂತೋಷ ಮತ್ತು ತೃಪ್ತಿಕರ ಜೀವನವನ್ನು ನಡೆಸುತ್ತಿದ್ದರು. ಇಂದಿನ ಧರ್ಮಾಧಿಕಾರಿಗಳಾಗಿ ಶ್ರೀ ರಾಮಪ್ಪನವರು ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ. ಒಂದು ದಿನ ಕರ್ನಾಟಕ ರಾಜ್ಯದಿಂದ ಲಿಂಗನಮಕ್ಕಿ ಅಣೆಕಟ್ಟು ಘೋಷಿಸಲ್ಪಡುತ್ತೆ. ಶರಾವತಿ ನದಿಗೆ ಅಡ್ಡಲಾಗಿ ನಿರ್ಮಿಸುತ್ತಿದ್ದಾರೆ ಎಂಬ ಸುದ್ದಿಯನ್ನು ಕೇಳಿ ಸರ್ಕಾರದ ಸೂಚನೆಯಂತೆ ಅವರು ಸ್ಥಳಾಂತರಗೊಳ್ಳಲು ಒತ್ತಾಯಪಡಿಸುತ್ತಾರೆ. ಅವರಿಗೆ ಯಾವುದೇ ಆಯ್ಕೆ ಇಲ್ಲದ ಕಾರಣ ಇಡೀ ಕುಟುಂಬವನ್ನು
1963ರಲ್ಲಿ ಹುಲಗಿ ಗ್ರಾಮ ಪಂಚಾಯಿತಿಯ ಹೊಲೆಕೊಪ್ಪ ಗ್ರಾಮಕ್ಕೆ ಸ್ಥಳಾಂತರಿಸಲಾಯಿತು. ಇದರಿಂದ ಜನ ತಮ್ಮ ಉಳುಮೆ ಮಾಡುವ ಹೊಲ ಮತ್ತು ದೇವಾಲಯವನ್ನು ಬಿಟ್ಟರು. ಆಗ ಈ ದೇವಾಲಯವು ಸಂಪೂರ್ಣವಾಗಿ ನೀರಿನಿಂದ ಮುಳುಗಲ್ಪಟ್ಟಿತು. ಬೇಸಿಗೆ ಸಮಯದಲ್ಲಿ ನೀರಿನ ಮಟ್ಟ ಕಡಿಮೆಯಾದಾಗ ಪೂಜೆ ಸಲ್ಲಿಸುವ ಏಕೈಕ ಮಾರ್ಗವಿತ್ತು. ಇದರಿಂದ ಶ್ರೀರಾಮಪ್ಪ ಮತ್ತು ಕುಟುಂಬದವರು ಸೀಸ್ವಾಲಿ ಕಣಿವೆಯಲ್ಲಿ ಅಂತಹ ದಿನಗಳಲ್ಲಿ ಮಾತ್ರ ಪೂಜೆಯನ್ನು ಮುಂದುವರಿಸುತ್ತಿದ್ದರು. ಪ್ರತಿನಿತ್ಯ ಪೂಜೆ ಸಾಧ್ಯವಿರುವ ಬೇರೆ ಸ್ಥಳಕ್ಕೆ ದೇವಾಲಯವನ್ನು ಸ್ಥಳಾಂತರಿಸುವ ಬಲವಾದ ನಿರ್ಧಾರವನ್ನು ಕೈಗೊಳ್ಳುತ್ತಾರೆ. ನಂತರ ಶ್ರೀ ದೇವಿಯಮ್ಮ 1990 ಫೆಬ್ರವರಿ 10ರಂದು ಎತ್ತರದ ಬೆಟ್ಟದ ಮೇಲಿರುವ ಸಿಗಂದೂರಿಗೆ ಸ್ಥಳಾಂತರಿಸಲಾಯಿತು. ಆರಂಭದಲ್ಲಿ ಇದು ಕಾಡಿನ ಮಧ್ಯದಲ್ಲಿ ಒಂದು ಸಣ್ಣ ದೇವಾಲಯವಾಗಿತ್ತು. ರಸ್ತೆ, ಆಹಾರ, ನೀರು ಮತ್ತು ಭಕ್ತರಿಗೆ ಆಶ್ರಯ ಮುಂತಾದ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಶ್ರೀರಾಮಪ್ಪನವರು ಬಹಳಷ್ಟು ಶ್ರಮಿಸಿದ್ದರು. ಗುರುಗಳೇ, ಅನ್ನಪ್ರಸಾದ ನಡೆಯುವಂತ ಜಾಗಕ್ಕೆ ನಾವೀಗ ಹೋಗ್ತಾ ಇದೀವಿ. ಬನ್ನಿ ನೋಡ್ಕೊಂಡ್ ಬರೋಣ ಅಲ್ಲಿ ಹೇಗಿದೆ ಅಂತೇಳಿ. ಶ್ರೀ ಕ್ಷೇತ್ರವು ಭಕ್ತರಿಗೆ ಪ್ರತಿದಿನ ಮಧ್ಯಾಹ್ನ ರಾತ್ರಿ ಅನ್ನಪ್ರಸಾದವನ್ನು ನೀಡುತ್ತಿದೆ. ಗುಣಮಟ್ಟದ ಶಿಕ್ಷಣದ ಅಗತ್ಯವಿರುವ ಬಡ ಮಕ್ಕಳಿಗೆ ಸೇವೆ ಸಲ್ಲಿಸಲು ಚಾರಿಟೇಬಲ್ ಟ್ರಸ್ಟ್ ಅಡಿಯಲ್ಲಿ ಶೈಕ್ಷಣಿಕ ಪ್ರಗತಿಯನ್ನು ಖಚಿತಪಡಿಸಿದೆ. ಭಕ್ತರು ತಮ್ಮ ಅಮೂಲ್ಯವಾದ ವಸ್ತುಗಳನ್ನಾದರೂ ಕಳೆದುಕೊಂಡಿದ್ದಲ್ಲಿ ಅಥವಾ ಆಸ್ತಿಗೆ ಸಂಬಂಧಿಸಿದಂತೆ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಲ್ಲಿ ತಾಯಿಯ ಸನ್ನಿಧಿಗೆ ಬಂದು ಮನಸಾರೆ ನಂಬಿಕೆಯಿಂದ ಬೇಡಿಕೊಂಡರೆ ಅದು ಶೀಘ್ರವಾಗಿ ದೊರೆಯುತ್ತದೆ ಎಂಬ ನಂಬಿಕೆ ಇಲ್ಲಿದೆ. ಪ್ರತಿ ವರ್ಷ ಮಕರ ಸಂಕ್ರಮಣದ ಜನವರಿ 14 ಮತ್ತು 15ರಂದು ಸಿಗಂದೂರು ಶ್ರೀ ಚೌಡೇಶ್ವರಿ ದೇವಿಯ ಜಾತ್ರೆ ವಿಶೇಷವಾಗಿ ನಡೆಯುತ್ತದೆ. ಇಂದು ಶ್ರೀ ಕ್ಷೇತ್ರ ಸಿಗಂದೂರು ಉತ್ತಮ ಸಂಪರ್ಕ ರಸ್ತೆಗಳು, ಅಣೆಕಟ್ಟು, ಶರಾವತಿ ನದಿ ದಾಟಲು ಲಾಂಚ್ ಸೌಲಭ್ಯ, ವಾಹನ ನಿಲುಗಡೆಗೆ ವಿಶೇಷ ಪ್ರದೇಶ ಉತ್ತಮವಾಗಿ ನಿರ್ಮಿಸಲ್ಪಟ್ಟಿದೆ. ಅತಿಥಿ ಗೃಹ, ಗೋಶಾಲೆ, ಕಲ್ಯಾಣ ಮಂಟಪ, ಅನ್ನದಾನ ಛತ್ರ ಮತ್ತು ಸ್ವಚ್ಛವಾದ ಶೌಚಾಲಯಗಳಿಂದ ಉತ್ತಮವಾಗಿ ನಿರ್ಮಿಸಲ್ಪಟ್ಟಿದೆ ಶ್ರೀ ಕ್ಷೇತ್ರ ಸಿಗಂದೂರು.